ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಭಾಗವತದ 1ನೇ ಸ್ಕಂದದ 8ನೇ ಅಧ್ಯಾಯ, ಹಾಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದ 28ನೇ ಅಧ್ಯಾಯ, 29ನೇ 30ನೇ ಅಧ್ಯಾಯಗಳು ಇಲ್ಲೆಲ್ಲ ಬಂದಿರುವಂಥ ಕಥೆ, ಹಾಗೆ ಮಹಾಭಾರತದ ಆಶ್ವಮೇಧಿಕ ಪರ್ವದಲ್ಲಿ ಬಂದಿರುವಂಥ ಕಥೆ, ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಕುರುಕ್ಷೇತ್ರ ಯುದ್ಧದಲ್ಲಿ ಮಡಿದಂಥ ಎಲ್ಲ ಬಂಧುಗಳಿಗೆ ಧರ್ಮೋದಕ ಕೊಟ್ಟಾದ ಬಳಿಕ ಎಲ್ಲರನ್ನು ಸಮಾಧಾನಪಡಿಸಿ ಕೃಷ್ಣ ದ್ವಾರಕೆಗೆ ಹೊರಟು ನಿಂತಿದ್ದ ಅನ್ನುವ ಕಥೆ ಬಂದಿತ್ತು. ಕೃಷ್ಣ ಆಗ ದ್ವಾರಕೆಗೆ ಹೊರಟು ನಿಂತಿದ್ದು, ಎಲ್ಲರೂ ಆತನನ್ನು ಪ್ರೇಮದಿಂದ ಅಲ್ಲಿಯೇ ನಿಲ್ಲಿಸಿಕೊಂಡದ್ದು, ಹಾಗೆ ಉತ್ತರೆ ಆತನನ್ನು ನನ್ನನ್ನು ಒಂದು ಬಾಣ ಬೆನ್ನಟ್ಟಿದೆ ಕಾಪಾಡು ಬಾ ಅಂತ ಕೇಳ್ಕೊಂಡದ್ದು, ಈ ಎಲ್ಲ ಕಥೆ ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿಲ್ಲದೆ ಇರುವಂಥ ಕಥಾ. ಆದ್ದರಿಂದ ನಾವು ಅದನ್ನು ಸ್ವೀಕಾರ ಮಾಡಬೇಕಾಗಿಲ್ಲ ಅಂತನ್ನೋದನ್ನೆಲ್ಲ ಈ ಹಿಂದೆ ನಾವು ನೋಡಿದ್ದೇವೆ. ಹಾಗಾದರೆ ಕೃಷ್ಣ ದ್ವಾರಕೆಗೆ ಹೊರಟು ನಿಂತಿದ್ದು ಯಾವಾಗ ಮತ್ತು ಅವನು ಬಂದಿದ್ದು ಯಾವಾಗ ಅನ್ನುವಂಥ ಒಂದು ಜಿಜ್ಞಾಸೆ ನಮ್ಮನ್ನು ಕಾಡ್ತದೆ. ಅದಕ್ಕೆ ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ಈ ಮುಂದಿನಂತೆ ನಾವು ಉತ್ತರ ಹೇಳಬೇಕು. ಮಹಾಭಾರತದಲ್ಲಿ ಕೂಡ ಅದು ಬಂದಿದೆ. ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ಅದು 30ನೇ ಅಧ್ಯಾಯದಲ್ಲಿ 58ನೇ ಶ್ಲೋಕದಲ್ಲಿ ಆತ ದ್ವಾರಕೆಗೆ ಸುಭದ್ರೆ ಜೊತೆಗೇನೆ ಹೊರಟು ನಿಂತ ಅಂತ ಕೇಳ್ತೀವಿ. ಹಾಗಾದರೆ ಧರ್ಮೋದಕ ಎಲ್ಲ ಕೊಟ್ಟ ಬಳಿಕ ಏನು ಕಥಾ ಇದೆ? ಧರ್ಮೋದಕ ಕೊಟ್ಟದ್ದು ಮಹಾಭಾರತದಲ್ಲೂ ಇದೆ, ತಾತ್ಪರ್ಯ ನಿರ್ಣಯದಲ್ಲೂ ಇದೆ, ಭಾಗವತದಲ್ಲೂ ಇದೆ. ಮುಂದೆ ಕೃಷ್ಣ ಏನೇನು ಮಾಡಿದ? ದ್ವಾರಕೆಗೆ ಹೋದ ಸುಭದ್ರೆಯ ಜೊತೆಗೆ ಅಂತಿದೆ, ಆದರೆ ಅಲ್ಲಿವರೆಗೆ ಆತ ಏನೇನು ಮಾಡಿದ ಅನ್ನುವಂಥ ಒಂದಿಷ್ಟು ಸಂಗತಿಗಳನ್ನು ನಾವು ತಾತ್ಪರ್ಯ ನಿರ್ಣಯಕ್ಕೆ ಅನುಸಾರವಾಗಿ ನೋಡಬೇಕು. ಭಾಗವತ ಮತ್ತು ಮಹಾಭಾರತದಲ್ಲಿ ಬಂದದ್ದನ್ನು ಅದರಂತೆ ಹೊಂದಿಸ್ಬೇಕು ಕೂಡ. ಅದು ಏನೇನು ಆಯ್ತು, ನಡೆದ ಘಟನೆಗಳು ಏನೇನು ಈ ನಡುವೆ ಅಂದರೆ, ಈ ಯುಧಿಷ್ಠಿರನನ್ನು ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದರು. ಮುಂದೆ ಯುಧಿಷ್ಠಿರ, ಪಂಚಪಾಂಡವರು ಎಲ್ಲರೂ, ಯುಧಿಷ್ಠಿರ ಸಮೇತ ಪಂಚಪಾಂಡವರು, ಕೃಷ್ಣ ಮೊದಲಾದವರೆಲ್ಲರೂ ಕೂಡ ಭೀಷ್ಮನ ಬಳಿಗೆ ಹೋದರು. ಭೀಷ್ಮ ಅವರಿಗೆ ಕೃಷ್ಣನ ಸನ್ನಿಧಾನವನ್ನು ಅವನಲ್ಲಿ ಇದ್ದದ್ದರಿಂದ, ಕೃಷ್ಣನೇ ಒಳಗೆ ನಿಂತು ನುಡಿಸಿದ್ದರಿಂದ ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವಗಳಲ್ಲಿ ಶ್ರೇಷ್ಠವಾದಂಥ ಧರ್ಮಗಳನ್ನೆಲ್ಲ ನಿರೂಪಣೆ ಮಾಡಿದ. ಅದು ತಾತ್ಪರ್ಯ ನಿರ್ಣಯದ 29ನೇ ಅಧ್ಯಾಯದಲ್ಲಿ ಕಂಡುಬರ್ತದೆ. ಮಹಾಭಾರತದಲ್ಲಿ ಅದು, ಭಾಗವತದಲ್ಲಿ ಅದು ಮುಂದೆ 9ನೇ ಸ್ಕಂದದಲ್ಲಿ ಅದರ ಕಥಾಗಳು ಬರೋದಿದೆ. ಮುಂದೆ 30ನೇ ಅಧ್ಯಾಯದಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಭೀಷ್ಮ ಮರಣಿಸಿದ್ದು ಅದ್ರ ಕಥೆ ಇದೆ. ಅದಾದ ಬಳಿಕ ಪಾಂಡವರು ಹೇಗೆ ರಾಜ್ಯಭಾರ ಮಾಡಿದರು, ಯಾವ್ಯಾವ ಪಾಂಡವರು ಎಲ್ಲೆಲ್ಲಿ ಯಾವ್ಯಾವ ಮನೆಗಳಲ್ಲಿ ವಾಸ ಮಾಡಿದರು, ಸೇನಾಪತಿ ಯಾರಾಗಿದ್ದರು, ಕೃಪಾ ಸೇನಾಪತಿಯಾಗಿದ್ದ ಅನ್ನುವ ಒಂದು ಸಂಗತಿ ಅಲ್ಲಿದೆ. ಕೃಷ್ಣ ಅವರೆಲ್ಲರನ್ನು ಪರಿಪಾಲಿಸಿದ ಕಥೆ ಅಲ್ಲಿ ಕೇಳಿ ಬರ್ತದೆ. ಕಲಿಯನ್ನು ಪಾಂಡವರು ಸೋಲಿಸಿದ ಕಥೆ ಅಲ್ಲಿ ಕಂಡು ಬರ್ತದೆ. ಮುಂದೆ ಈ ಕೃಷ್ಣ ಅರ್ಜುನನಿಗೆ ಅನುಗೀತೆಯನ್ನು ಉಪದೇಶ ಮಾಡಿದ ಕಥಾ ಇದೆ. ಇಷ್ಟೆಲ್ಲ ಆದಮೇಲೆ ಸುಭದ್ರೆಯ ಜೊತೆಗೆ ಕೃಷ್ಣ ದ್ವಾರಕೆಗೆ ಹೊರಟು ನಿಂತ ಅಂತ ಈ ತಾತ್ಪರ್ಯ ನಿರ್ಣಯದಲ್ಲಿ ಕಥೆ ಬರ್ತದೆ. ಇದು ನಡೆದ ಕಥೆ. ಕೃಷ್ಣ ಹೊರಟು ನಿಂತ ಅಂತ ಭಾಗವತದಲ್ಲೂ ಕೂಡ 10ನೇ ಅಧ್ಯಾಯದಲ್ಲಿ, 1ನೇ ಸ್ಕಂದದ 10ನೇ ಅಧ್ಯಾಯದಲ್ಲಿ 37ನೇ ಶ್ಲೋಕದಲ್ಲಿ ಹೊರಟು ನಿಂತ, ಅಲ್ಲಿ ಆ ದ್ವಾರಕೆಯ ನಿವಾಸಿಗಳು ಆತನನ್ನು ಬಹಳ ಪ್ರೀತಿಯಿಂದ ಕಾತರದಿಂದ ಎದುರುಗೊಂಡ್ರು. ಇದೆಲ್ಲ ಕಥಾ ಅಲ್ಲಿ ಮುಂದೆ ಬರೋದಿದೆ. ಅದು ಭಾಗವತದಲ್ಲೂ ಇದೆ, ಮಹಾಭಾರತದಲ್ಲೂ ಕೂಡ ಇದೆ, ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಆ ಕಥೆ ಬಂದಿದೆ. ಇದು ಆತ ಹೋಗಿದ್ದ ಕಥೆ. ಪಾಂಡವರನ್ನು ಪಟ್ಟಾಭಿಷಿಕ್ತರನ್ನಾಗಿ ಮಾಡಿ ಸಾಮ್ರಾಜ್ಯವನ್ನು ವ್ಯವಸ್ಥಿತಗೊಳಿಸಿ ಮುಂದೆ ಹೋದ. ಆಯಿತು. ಮತ್ತೆ ಬಂದ ಯಾವಾಗ? ಪರೀಕ್ಷಿತನ ಜನನ ಇನ್ನೂ ಹೇಳಲಿಲ್ಲ. ಆ ಬಂದ ಯಾವಾಗ ಅಂತ ಪ್ರಶ್ನೆ ಬಂದರೆ
ಆ ಕೃಷ್ಣ ಮತ್ತೆ ಬರುವ ಘಟನೆಗೂ ಪರೀಕ್ಷಿತನ ಜನನಕ್ಕೂ ಅದಕ್ಕೂ ಸಂಬಂಧ ಇದೆ. ಈ ಅಶ್ವಮೇಧ ಯಾಗ ಮಾಡೋರಿದ್ದಾರೆ ಪಾಂಡವರು ಅಂತ ಗೊತ್ತಾಯ್ತಲ್ಲ, ಅದು ಆ ಸಮಾಚಾರ ಕೃಷ್ಣನಿಗೂ ಬಂದು ತಲುಪಿದಾಗ ಅವನು ಅಲ್ಲಿಂದ ಹೊರಟ. ಹೀಗೆ ಅಲ್ಲಿ ಆ ಕೃಷ್ಣ ಬಂದು ಮುಟ್ಟಿದ. ಅಲ್ಲಿ ಬಂದು ಮುಟ್ಟಿದವನು ಆ ಉತ್ತರೆಗೆ ಏನೊಂದು ಮೃತವಾದ ಶಿಶು ಜನಿಸಿತಲ್ಲ, ಅದನ್ನು ಅವನು ರಕ್ಷಣೆ ಮಾಡಿದ. ಆ ಸಂದರ್ಭದಲ್ಲಿ ಕುಂತಿ, ದ್ರೌಪದಿ, ಸುಭದ್ರೆ, ಉತ್ತರೆ ಅವರೆಲ್ಲರೂ ಕೂಡ, ಸುಭದ್ರೆ ಅಲ್ಲಿದ್ದಳೋ ಇಲ್ಲೋ ಅಂತೂ ಎಲ್ಲರೂ ಕೂಡ ಆತನನ್ನು ಶರಣ ಹೋದರು, ನಮ್ಮ ಈ ಮಗುವನ್ನು ನೀನು ಕಾಪಾಡಬೇಕು ಅಂತ. ಹಾಗಾಗಿ ಅವನು ಆ ಮಗುವನ್ನು ರಕ್ಷಿಸಿದ. ಅದು ಅಲ್ಲಿ ಬಂದಿರುವಂಥ ಕಥಾ. ಹೀಗೆ ಉತ್ತರೆ ವಿಲಾಪ ಮಾಡಿದ್ದೇನಾದರೂ ಇದ್ದರೆ ಅದು ಆ 31ನೇ ಅಧ್ಯಾಯದಲ್ಲಿ ಕಾಣಿಸ್ತದಷ್ಟೆ, ಅದಕ್ಕಿಂತ ಹಿಂದೆ ಎಲ್ಲೂ ಕಾಣಿಸೋದಿಲ್ಲ. ಕೃಷ್ಣ ಅದನ್ನು ರಕ್ಷಿಸಿದ. ಅದೇ ಸಂದರ್ಭದಲ್ಲಿ ಪಾಂಡವರು ಅಶ್ವಮೇಧ ಯಾಗ ಮಾಡಲಿಕ್ಕೆ ಬೇಕಾದ ಏನು ಸಂಪತ್ತನ್ನು ತರಬೇಕಾಗಿತ್ತು, ಆ ಸಂಪತ್ತೆಲ್ಲವನ್ನು ಅವರು ತೆಗೆದುಕೊಂಡು ಬಂದರು ಅಂತ. ಇದು ಆ 30ನೇ ಅಧ್ಯಾಯದಲ್ಲಿ 87ನೇ ಶ್ಲೋಕದಲ್ಲಿ ಕಾಣಿಸ್ತದೆ. ಭಾಗವತದಲ್ಲಿ 11ನೇ ಅಧ್ಯಾಯ 1ನೇ ಸ್ಕಂದದ್ದು, ಅದರ 35ನೇ ಶ್ಲೋಕದಲ್ಲಿ ಆ ಕೃಷ್ಣ ಬಂದದ್ದು ಕಾಣಿಸ್ತದೆ. ಅದಾದ ಮೇಲೆ ಅವನು ಬಂದ ಮೇಲೆ ಅದೇ ಸಂದರ್ಭದಲ್ಲಿ ಆ ಮೃತ ಶಿಶು ಸುರಕ್ಷಿತವಾಗಿದ್ದು, ಅದು ಸತ್ತು ಹುಟ್ಟಿದ್ದು, ಕೃಷ್ಣ ಅದನ್ನು ರಕ್ಷಿಸಿದ್ದು, ಇದೆಲ್ಲ ಕಥಾನೂ ಕೂಡ ಅಲ್ಲಿ ಬರ್ತದೆ. ಕೃಷ್ಣ ದ್ವಾರಕೆಗೆ ಹೋಗಿದ್ದು ಹೌದು, ಮರಳಿ ಬಂದದ್ದು ಹೌದು ಅಶ್ವಮೇಧ ಯಾಗಕ್ಕಾಗಿ. ಹೋದದ್ದು ಯಾವಾಗ, ಮರಳಿ ಬಂದದ್ದು ಯಾವಾಗ ಅಂತನೂ ಪ್ರಶ್ನೆ. ಒಂದ್ಸರಿ ಹೋಲಿಗೆ ತೊಡಗಿದ್ದ, ಆದರೆ ಎಲ್ಲರ ಪ್ರೀತಿಯ ಒತ್ತಡದಿಂದ ಅಲ್ಲೇ ಉಳಿದ ಅಂತನ್ನೋದು ತಾತ್ಪರ್ಯ ನಿರ್ಣಯದಲ್ಲಿ ಕಾಣದೇ ಇರುವಂಥ ಸಂಗತಿ. ನಾವಿದನ್ನು ಈ ದೃಷ್ಟಿಯಿಂದ ಗಮನಿಸಬೇಕು. ಮತ್ತು ಹೀಗೆಲ್ಲ ಇದ್ದರೆ ಭಾಗವತ ಇದನ್ನು ಏಕೆ ಹೇಳ್ತದೆ, ಯಾಕೆ ಅಂತ ನಮಗೆಲ್ಲರಿಗೂ ಕೂಡ ಒಂದು ಜಿಜ್ಞಾಸೆ ಬರುವ ಸಾಧ್ಯತೆ ಇದೆ. ಅದನ್ನು ನಾವಿವತ್ತು ಇಲ್ಲಿ ಕೂತ್ಕೊಂಡು ನಿರ್ಧಾರ ಮಾಡುವುದು ಕಷ್ಟ, ಅದರಲ್ಲೂ ನಮ್ಮಂಥ ಸಾಮಾನ್ಯರು. ಆಚಾರ್ಯರ ಕಾಲದಲ್ಲೇ ಭಾಗವತದ ಅನೇಕ ಪಾಠಗಳನ್ನು ಇಟ್ಕೊಂಡು ಶಿಷ್ಯರು ಓದ್ತಾ ಕೂತಿದ್ದಾಗ ಈ ಒಂದು 5-6 ಪಾಠಗಳ ಪೈಕಿ ಎಲ್ಲ ಪಾಠಗಳು ತಪ್ಪಿವೆ, ಯಾವುದೋ ಒಂದು ಪಾಠ ಮಾತ್ರ ಸರಿ ಇದೆ ಅಂತ ಆಚಾರ್ಯ ಹೇಳಿದರು. ಈ ಜನ್ಮದಲ್ಲಿ ನೀವು ಇದನ್ನು ಓದಲಿಲ್ಲ, ಯಾವಾಗ ಈ ಭಾಗವತವನ್ನು ನೀವು ಓದಿದ್ರಿ ಅಂತ ಅವರ ಗುರುಗಳು ಅಚ್ಯುತ ಪ್ರಜ್ಞರು ಕೇಳಿದರು. ಪೂರ್ವ ಜನ್ಮ ಸಹಿ ವೇದ ಪುರೇದಂ, ಹಿಂದಿನ ಜನ್ಮದಲ್ಲೇ ನಾನು ಇದನ್ನೆಲ್ಲ ಓದಿದ್ದೆ ಅಂತ ಅವರು ಉತ್ತರ ಹೇಳಿದರು ಅಂತೆಲ್ಲ ನಾವು ಕೇಳ್ತೇವೆ. ಹೀಗೆ ಇಷ್ಟು ವಿಚಿತ್ರವಾದಂಥ ವಿದ್ಯಮಾನಗಳು ಭಾಗವತದ ರಚನೆ ಆದಮೇಲೆ ಆಗಿ ಹೋಗಿವೆ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಪ್ರಮೇಯಗಳನ್ನು ಸಂಗ್ರಹಿಸಿದ್ದಾರೆ, ಕಥೆಗಳನ್ನು ಅಲ್ಲಲ್ಲಿ ಸ್ಪರ್ಶಿಸಿದ್ದಾರೆ ಅಷ್ಟೇ ಹೊರತು ಎಲ್ಲವನ್ನೂ ಹೇಳಲಿಲ್ಲ. ಆದ್ದರಿಂದ ಕಥೆಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮಗೆ ಮಹಾಭಾರತ ತಾತ್ಪರ್ಯ ನಿರ್ಣಯವೇ ಬಹಳ ಮುಖ್ಯ ಆಗ್ತದೆ, ಅದನ್ನೇ ನಾವು ಸ್ವೀಕಾರ ಮಾಡಬೇಕಾಗ್ತದೆ. ಹಾಗಾದರೆ ಇವತ್ತಿರುವ ಭಾಗವತ ನಮ್ಮ ಎದುರಿಗೆ ಏನಿದೆ ಅದು ಬೇರೆ ಪುರಾಣಗಳಿಗೆ ಹೋಲಿಸಿದರೆ ಸ್ವಚ್ಛವಾದ ರೂಪದಲ್ಲಿದೆ. ನಾನು ಈಗಾಗಲೇ ಹಿಂದೆ ಅನೇಕ ಸರಿ ನಿಮ್ಗೆ ಹೇಳಿದ್ದೆ, ರಾಮಾಯಣ, ಮಹಾಭಾರತ, ಭಾಗವತ ಇವು ಪ್ರವಚನದ ರೂಪದಲ್ಲಿ ಭಾರತದಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಪ್ರದೇಶಗಳಲ್ಲೂ ಕೂಡ ಬಳಕೆಯಲ್ಲಿವೆ. ಅದರಿಂದ ಬಹುವಂಶ ಇವು ಸ್ವಚ್ಛವಾದ ರೂಪದಲ್ಲಿ ಇವತ್ತು ನಮಗೆ ದೊರೀತವೆ. ಆದರೆ ಉಳಿದ ವಿಷ್ಣು ಪುರಾಣ, ಪದ್ಮಪುರಾಣ, ಬ್ರಹ್ಮ ವಿವರ್ತ ಪುರಾಣ ಅವೆಲ್ಲ ಬಹಳ ಕಲಬೆರಕೆಗೆ ಒಳಗಾಗಿಬಿಟ್ಟಿವೆ. ಇದ್ದುದರಲ್ಲಿ ಸ್ವಲ್ಪ ವಿಷ್ಣು ಪುರಾಣ ಸ್ವಚ್ಛವಾಗಿದೆ ಅಂತ ಹೇಳ್ತಾರೆ. ಇಷ್ಟಾದರೂ ಮಹಾಭಾರತದಲ್ಲಿ ಏನೇನು ಹಾವಳಿಗಳಿದೆ ಅಂತ ನಾವು ಈ ಹಿಂದೆ ಮಹಾಭಾರತದ ವಿಸ್ತೃತವಾದ ಪ್ರವಚನವನ್ನು ನೋಡುವಾಗ ನೋಡೇ ಇದ್ದೀವಿ. ಭಾಗವತದಲ್ಲೂ ಕೂಡ ಏನೇನು ಸಮಸ್ಯೆಗಳಿವೆ ಅಂತನ್ನೋದನ್ನು ಕೂಡ ಈಗ ನಾವು ನೋಡ್ತಾ ಇದ್ದೀವಿ. ಹೀಗೆ ಆ ಭಾಗವತವನ್ನು ಓದುವಾಗಲೂ ಕೂಡ ನಮ್ಮದೊಂದು ಎಚ್ಚರ ಇರಬೇಕು. ಇವತ್ತು ಸ್ವಚ್ಛವಾದ ರೂಪದಲ್ಲಿ ಇಲ್ಲ ಭಾಗವತ, ಅಥವಾ ಈಗಿರುವ ಕಥೆಗಳೇನಿವೆ ಅವು ಹೀಗೆ ವೇದವ್ಯಾಸರೇ ಉದ್ದೇಶಪೂರ್ವಕವಾಗಿ ಕಥೆಗಳನ್ನು ಹಿಂದೆ ಮುಂದಾಗಿ ರಚನೆ ಮಾಡಿರ್ತಾರೆ. ನಮಗೆ ಗೊತ್ತಿದೆ, ಬೇರೆ ಬೇರೆ 3 ಭಾಷೆಗಳಿವೆ, ಸಮಾಧಿ ಭಾಷೆ, ಗುಹ್ಯ ಭಾಷೆ, ದರ್ಶನ ಭಾಷೆ ಅಂತ ಹೀಗೆ ಭಾಷೆಗಳಿವೆ. ಅನೇಕ ಶೈಲಿಗಳಿವೆ, ಗೋಮೂತ್ರಿ, ಪ್ರಘಸ ಮೊದಲಾದ ಅನೇಕ ಶೈಲಿಗಳಿವೆ, ವ್ಯತ್ಯಾಸ ಮಾಡಿ ಹೇಳ್ತಾರೆ. ಇದೆಲ್ಲ ಹೀಗೆ ಯಾವ ಕಥೆಯೂ ಕೂಡ ಅಷ್ಟು ಸುಲಭವಾಗಿ ನಮಗೆ ತೀರ್ಮಾನಕ್ಕೆ ಬರುವಂಥ ಕಥೆ ಇರೋದಿಲ್ಲ. ಅದನ್ನೆಲ್ಲ ಸ್ವಲ್ಪ ಅಸ್ತವ್ಯಸ್ತವಾಗಿ ಹೇಳಿರ್ತಾರೆ ಅಂತನ್ನುವುದನ್ನು ನಾವು ಗಮನಿಸಬೇಕು. ಹೀಗೆ ವೇದವ್ಯಾಸರೇ ಅದನ್ನು ಮಾಡಿರಬಹುದು, ಅಥವಾ ನಮ್ಮ ಎದುರಿಗೆ ಇವತ್ತಿರುವ ಮಹಾಭಾರತವೇ ಕಲಬೆರಕೆಗೆ ಒಳಗಾಗಿದ್ದಿರಬಹುದು ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ಅಲ್ಲಿ
ಮಹಾಭಾರತದಲ್ಲಿ ಏನಿದೆ, ಮಹಾಭಾರತದಲ್ಲಿ ಆಶ್ವಮೇಧಿಕ ಪರ್ವದಲ್ಲಿ ಈ ಅನುಗೀತಾ ಪರ್ವ ಅಂತ ಒಂದು ಉಪಪರ್ವ, ಆ ಉಪಪರ್ವದಲ್ಲಿ ಇದರದೆಲ್ಲ ಕಥೆ ಬರ್ತದೆ. ಇದು ಅದರಲ್ಲಿ 66ನೇ ಅಧ್ಯಾಯ ಆ ಆಶ್ವಮೇಧಿಕ ಪರ್ವದಲ್ಲಿ. ನಾನು ಈ ಪಾಠಗಳನ್ನು ನಿಮ್ಮ ಎದುರಿಗೆ ಏನು ಹೇಳ್ತಾ ಇದ್ದೀನಿ, ಇದೆಲ್ಲ ದಕ್ಷಿಣ ಭಾರತದ TR ಕೃಷ್ಣಾಚಾರ್ಯರ ಪಾಠಕ್ಕನುಸಾರವಾಗಿ ಅಧ್ಯಾಯ ಸಂಖ್ಯೆ ಹೇಳ್ತಿದ್ದೀನಿ. ಕಥೆ ಎಲ್ಲ ಕಡೆ ಇದೆ, ನಿಮ್ಮ ಹತ್ರ ಇರುವ ಪುಸ್ತಕಗಳಲ್ಲಿ ನೀವು ಅದಕ್ಕನುಸಾರವಾಗಿ ನೋಡಬೇಕು. ಏತಸ್ಮಿನ್ನೇವ ಕಾಲೇ ತು ವಾಸುದೇವೋಪಿ ವೀರ್ಯವಾನ್ ಉಪಾಯಾತ್ ವೃಷ್ಣಿಭಿಃ ಸಾರ್ಧಂ ಪುರಂ ವಾರಣ ಸಾಹ್ವಯಂ. ಇದೇ ಸಂದರ್ಭದಲ್ಲಿ ಕೃಷ್ಣನು ಕೂಡ ದ್ವಾರಕೆಯಿಂದ ಹಸ್ತಿನಾವತಿಗೆ ಬಂದ, ಯಾದವರನ್ನು ಕರ್ಕೊಂಡು ಬಂದ. ಅಲ್ಲಿ ಅಶ್ವಮೇಧ ನಡೆಯುವುದು ಅಂತ ಗೊತ್ತಿತ್ತು. ಆತನ ಜೊತೆಗೆ ರೌಕ್ಮಿಣೀಯ ಪ್ರದ್ಯುಮ್ನ, ಸಾಂಬ ಮೊದಲಾದವರೆಲ್ಲರೂ ಕೂಡ ಇದ್ದರು. ಸಾತ್ಯಕಿ ಇದ್ದ, ಚಾರುದೇಶ್ನ, ಇವರೆಲ್ಲರೂ ಕೂಡ ಇದ್ದರು. ದ್ರೌಪದೀಂ ಉತ್ತರಾಂ ಚೈವ ಬಲದೇವಂ ಪುರಸ್ಕೃತ್ಯ ಸುಭದ್ರಾ ಸಹಿತಸ್ತಥಾ ದ್ರೌಪದೀಂ ಉತ್ತರಾಂ ಚೈವ ಪ್ರಥಾಂ ಚ ಅಪಿ ಅವಲೋಕಕಃ. ದ್ರೌಪದಿ ಇಲ್ಲೇ ಹಸ್ತಿನಾವತಿಯಲ್ಲಿದ್ಲು, ಆದರೆ ಸುಭದ್ರೆ ಮಾತ್ರ ಕೃಷ್ಣನ ಜೊತೆಗೆ ಹೋಗಿದ್ಲು. ಅವಳನ್ನು ಆತ ಕರೆದುಕೊಂಡು ಬಂದ ಈ ಹಸ್ತಿನಾವತಿಗೆ. ಹೀಗೆ ಅವರೆಲ್ಲರನ್ನೂ ಕರ್ಕೊಂಡು ಬಂದ. ಅನೇಕ ಕಡೆ ಈ ಥರ ನಮಗೆ ತಾತ್ಪರ್ಯ ನಿರ್ಣಯ ಮಹಾಭಾರತದ ಕಥೆಯನ್ನು ಎತ್ತಿ ಹಿಡಿದಿದೆ ಅನ್ನೋದನ್ನು ಗಮನಿಸಬೇಕು. ಈ ಅಶ್ವತ್ಥಾಮನನ್ನು ಬೆನ್ನಟ್ಟಿದ್ಯಾರು, ಅರ್ಜುನನೋ ಅಥವಾ ಭೀಮಸೇನೋ ಒಂದು ಪ್ರಶ್ನೆ ಬಂದಾಗ ಅರ್ಜುನ ಅಂತ ಹೇಳಿತ್ತು ಭಾಗವತ, ಭೀಮಸೇನ ಅಂತ ಹೇಳಿತ್ತು ಮಹಾಭಾರತ. ಮಹಾಭಾರತದ ಕಥೆಯನ್ನು ಎತ್ತಿ ಹಿಡಿದು ಅದಕ್ಕೆ ಸ್ಕಂದ ಪುರಾಣದಲ್ಲಿ ಬರುವಂಥ ಒಂದು ಈ ಅಶ್ವತ್ಥಾಮನ ಕನಸಿನ ಕಥೆಯನ್ನು ಕೂಡ ಜೋಡಿಸಿ ಆಚಾರ್ಯರು ಹೇಗೆ ಉತ್ತರ ಹೇಳಿದ್ದಾರೆ ಅಂತ ನಾವು ನೋಡಿದ್ದೇವೆ. ಆದ್ದರಿಂದ ಮಹಾಭಾರತದಲ್ಲಿರುವ ಕಥೆಗಳಿಗೆ ಈ ದೃಷ್ಟಿಯಿಂದ ಕೆಲವು ಸರಿ ಬೆಂಬಲ ಕೊಡಬೇಕಾಗ್ತದೆ. ಮಹಾಭಾರತದಲ್ಲಿಯೂ ತಾತ್ಪರ್ಯ ನಿರ್ಣಯದಲ್ಲೂ ಒಂದೇ ರೀತಿ ಇದ್ದರೆ ನಾವು ಅದಕ್ಕೆ ಬೆಂಬಲ ಕೊಡಬೇಕಾಗ್ತದೆ ಅಂತ ನಾವು ನೋಡಬೇಕು. ಇದೇ ಸಂದರ್ಭದಲ್ಲಿ ಯಜ್ಞೆ ತವ ಪಿತಾ ರಾಜನ್ ಜನಮೇಜಯನಿಗೆ ಈ ವೈಶಂಪಾಯನರು ಹೇಳ್ತಿದ್ದಾರೆ, ನಿನ್ನ ತಂದೆ ಪರೀಕ್ಷಿತ ಅಲ್ಲಿ ಹುಟ್ಟಿದ ಕೂಡಲೇ ಶವೋ ಬಭೂವ ನಿಶ್ಚೇಷ್ಟ ಹರ್ಷ ಶೋಕ ವಿವರ್ಧನ. ಅವನು ಹುಟ್ಟಿದ ಅಂತ ಸಂತೋಷವೂ ಆಯಿತು, ಹುಟ್ಟಿದ್ದು ಶವ ಆದ್ದರಿಂದ ಎಲ್ಲರಿಗೂ ಕೂಡ ಬಹಳ ದುಃಖವೂ ಆಗಿಬಿಟ್ಟಿತ್ತು. ಇದನ್ನು ಈ ಭಾಗವತದಲ್ಲೂ ಕೂಡ ತತ್ರೈವ ಅಂತರ್ಧದೆ 10 ತಿಂಗಳು ಪೂರ್ತಿ ಆ ಮಗುವನ್ನು ಕಾಯ್ದು ಆತ ಹೊರಗೆ ಬಂದುಬಿಟ್ಟ ಕೃಷ್ಣ. ಯಾಕೆಂದರೆ ಅದು ಆತನ ಸಂಕಲ್ಪ. ಈಗಾಗಲೇ ನಾವು ಅನೇಕ ಬಾರಿ ಇದನ್ನೆಲ್ಲ ಚರ್ಚಿಸಿದ್ದೀವಿ. ಭಗವಂತ ತನ್ನ ಶಕ್ತಿಯನ್ನು ತೋರಿಸ್ತಾನೆ. ತನ್ನ ಭಕ್ತರಾದಂತಹ ಬ್ರಹ್ಮರುದ್ರಾದಿಗಳು ಯಾವ್ಯಾವ ಅಸ್ತ್ರಗಳನ್ನು ಕೊಟ್ಟಿರ್ತಾರೆ, ಅವರೇನು ಪ್ರತಿಜ್ಞೆಗಳನ್ನು ಮಾಡಿರ್ತಾರೆ, ಆ ಅಸ್ತ್ರಕ್ಕಿರುವ ಶಕ್ತಿಯನ್ನು ತೋರಿಸ್ತಾರೆ. ಅಶ್ವತ್ಥಾಮ ಪ್ರಯೋಗ ಮಾಡಿದ್ದಾನೆ, ಅದು ವಿಫಲ ಆಗಲಿಲ್ಲ, ಸತ್ತು ಹೋಯ್ತು ಅದು ಶಿಶು. ಆದರೆ ಸತ್ತ ಶಿಶುವನ್ನು ಅವನು ಮತ್ತೆ ಬದುಕಿಸಿದ. ಹೀಗೆ ಅದೃಶ್ಯನಾಗಿ ಹೋಗಿದ್ದ ಅವನು. ಅದೃಶ್ಯನಾಗಿದ್ದರಿಂದ ಆ ಮಗು ಸತ್ತಿತು, ಹುಟ್ಟಿದ್ದು ಕೂಡ ಸತ್ತಿತ್ತು. ಅದು ತನ್ನ ಬಂಧುಗಳಿಗೆ ಸಂತೋಷವನ್ನು ಕೊಟ್ಟಿತು, ಹಾಗೆ ದುಃಖವನ್ನು ಕೂಡ ಕೊಟ್ಟಿತು. ಹೀಗೆ ಅದು ಅಲ್ಲಿ ನಡೆದಂಥ ಕಥೆ ಅದು. ಆದ್ದರಿಂದ ಅದೆಲ್ಲವನ್ನು ಕೂಡ ನಾವು ಹೀಗೆ ತುಲನೆ ಮಾಡಿ ನೋಡಬೇಕು. ಆವಾಗ ಈ ದ್ರೌಪದಿ ಅಲ್ಲಿ ಬಂದಳು, ಕುಂತಿ ಅಲ್ಲಿ ಬಂದಳು. ಸ್ವಾಂ ಪಿತೃಶ್ವಸಾಂ ಕ್ರೋಶಂತೀಂ ಅಭಿಧಾವೇತಿ ವಾಸುದೇವಂ ಪುನಃ ಪುನಃ. ಕೃಷ್ಣ ಎಲ್ಲಿದ್ದೆ ಅಂತ ಕರೆದಳು. ದ್ರೌಪದಿನೂ ಅಲ್ಲೇ ಇದ್ಲು. ಸುಭದ್ರೆಯೂ ಚಿಂತಿತಳಾದ್ಲು. ಉಳಿದ ಪಾಂಡವರ ಪತ್ನಿಯರೆಲ್ಲ ಬಹಳ ಖೇದಪಟ್ಟರು. ತತಃಕೃಷ್ಣಂ ಸಮಾಸಾಧ್ಯ ಕುಂತಿ ಅವಳು ಹೇಳಿದ್ಲು, ವಾಸುದೇವ ಮಹಾಬಾಹೋ ಸುಪ್ರಜಾ ದೇವಕಿ ತ್ವಯಾ ತ್ವಮ್ನೋ ಗತಿ ಪ್ರತಿಷ್ಠಾ ಚ ತ್ವದಾಯತ್ತಮಿದಂ ಕುಲಂ. ನೀನೇ ನಮ್ಮ ಗತಿ, ನಿನ್ನನ್ನೇ ಈ ಕುಲ ಅವಲಂಬಿಸಿದೆ ಅಂತ ಹೀಗೆಲ್ಲ ಅವಳು ಆತನನ್ನು ಪ್ರಾರ್ಥಿಸಿದ್ಲು. ತ್ವಯಾ ಹ್ಯೇತತ್ ಪ್ರತಿಜ್ಞಾತ ಐಚೀಕೆ ಯದುನಂದನ ಅಹಂ ಸಂಜೀವಯಿಷ್ಯಾಮಿ ಮೃತಂ ಜಾತಮಿತಿ ಪ್ರಭೋ. ನೀನು ಹಿಂದೆ ಐಶೀಕದಲ್ಲಿ ಆ ಅಶ್ವತ್ಥಾಮ ಹುಲ್ಲುಕಡ್ಡಿಯಲ್ಲಿ ಬ್ರಹ್ಮಾಸ್ತ್ರವನ್ನು ಇಟ್ಟು ಪ್ರಯೋಗ ಮಾಡಿದ್ನಲ್ಲ, ಆ ಸಂದರ್ಭದಲ್ಲಿ ನೀನು ಪ್ರತಿಜ್ಞೆ ಮಾಡಿದ್ಯಲ್ಲ, ನಾನು ಈ ಮಗುವನ್ನು ಬದುಕಿಸ್ತೇನೆ ಅಂತ. ಈಗ ಮಗು ಹುಟ್ಟಿದೆ ನೋಡು, ಸತ್ತು ಹೋಗಿದೆ. ನನ್ನನ್ನು, ದ್ರೌಪದಿಯನ್ನು, ಸುಭದ್ರೆಯನ್ನು, ಉತ್ತರ ಎಲ್ಲರನ್ನೂ ಕೂಡ ನೀನು ಸಂತೋಷಪಡಿಸಬೇಕಾಗಿದೆ. ಇದನ್ನು ಇಡೀ ಪಾಂಡವರ ಕುಲವೇ ಈ ಮಗುವನ್ನು ಅವಲಂಬಿಸಿದೆ ಅಂತ ಹೀಗೆಲ್ಲ ಅವಳು ತನ್ನ ದುಃಖ ತೋಡಿಕೊಂಡ್ಳು.
ಅದಕ್ಕೆ ಆ ಕೃಷ್ಣ ಇದರಂತೆ ಹೇಳಿದ, ವೈರಾಟೀಂ ಅರ್ಜುನಿಸ್ತದ ಮಾತುಲಸ್ಯ ಕುಲಂ ಭದ್ರೇ ತವ ಪುತ್ರೋ ಗಮಿಷ್ಯತಿ ಗತ್ವಾ ವೃಷ್ಣ್ಯಂಧಕ ಕುಲಂ ಧನುರ್ವೇದಂ ಗೃಹಿಷ್ಯತೆ. ಅಭಿಮನ್ಯು ಅವನ ಮೇಲೆ ಕೃಷ್ಣನಿಗೆ ಎಷ್ಟು ಪ್ರೀತಿ ಅಂದರೆ ಮೇಲಿನ ಮೇಲೆ ಅವನನ್ನು ದ್ವಾರಕೆ ಕರ್ಕೊಂಡು ಹೋಗ್ತಿದ್ದ, ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಕಲಿಸ್ತಿದ್ದ. ಮುಂದೆ ದ್ರೌಪದಿ ಅಲ್ಲಿ ಗೋಳಾಡಿದ್ದರದು ವರ್ಣನೆ ಇದೆ. ಇಶೀಕಾ ದ್ರೋಣಪುತ್ರೇಣ ಭೀಮಸೇನಾರ್ಥ ಮುದ್ಯತ ಸೋತ್ತರಾಯಾಮ್ ನಿಪತಿತ. ಭೀಮಸೇನನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಬೇಕು ಅಂತ ಹೊರಟಿದ್ನಲ್ಲ, ಅದು ಉತ್ತರೆ ಮೇಲೆ ಹೋಗಿ ಬಿತ್ತು. ಆಗ ಈ ಉತ್ತರೆಯ ಗರ್ಭಕ್ಕೆ ಇಂಥದ್ದೊಂದು ಆಪತ್ತು ತಟ್ಟಿದೆ, ಈಗ ನೀನು ಅದನ್ನೀಗ ಬದುಕಿಸ್ಬೇಕಾಗಿದೆ. ತ್ವಮ್ಮಿ ಕೇಶವ ಧರ್ಮಾತ್ಮ, ನೀನು ಧರ್ಮಾತ್ಮ, ನೀನು ಅದನ್ನು ಈಗ ರಕ್ಷಿಸಬೇಕು ಅಂತ ಆ ಸುಭದ್ರೆ ತನ್ನ ಅಣ್ಣನನ್ನು ಈ ಥರ ಪ್ರೇಮದ ಒತ್ತಡದಿಂದ ಪ್ರಾರ್ಥನೆ ಮಾಡಿದ್ಲು. ಕೇಶಿಹ ದುಃಖ ಮೂರ್ಛಿತ, ಅವನಿಗೂ ದುಃಖ ತಡೀಲಿಕ್ಕಾಗಲಿಲ್ಲ. ಅಲ್ಲಿ ಸೂತಿಕಾಗ್ರಹ, ಆ ಮಗುವಿನ ಜನನ ಏನಾಗಿತ್ತು ಅಲ್ಲಿ ಅವನಿಗೆ ಬಂದ. ಮತ್ತೆ ಆ ಕೃಷ್ಣ ಬಂದದ್ದನ್ನು ನೋಡಿ ಆ ಮಗುವಿಗೆ ಅವರೆಲ್ಲ ಮಾತಾಡಿದ್ರಂತೆ, ಸತ್ತೋಗಿತ್ತದು. ನೋಡು, ನಮ್ಮೆಲ್ಲರ ಸ್ವಾಮಿಯಾದಂಥ ಕೃಷ್ಣ ಬರ್ತಾ ಇದ್ದಾನೆ. ಅಯಮಾಯಾತಿ ತೇ ಭರ್ತು ಮಾತುಲೋ ಮಧುಸೂದನ. ಉತ್ತರೆಗೂ ಹೇಳಿದರು, ನಿನ್ನ ಗಂಡ ಅಭಿಮನ್ಯುವಿನ ಸೋದರ ಮಾವ ಕೃಷ್ಣ ಬರ್ತಾ ಇದ್ದಾನೆ ನೋಡು ಅಂತ ಅವರೆಲ್ಲ ಉತ್ತರೆಗೆ ಸಮಾಧಾನ ಹೇಳಿದರು. ಉತ್ತರೆಯೂ ಕೂಡ ಅಲ್ಲಿ ಸುದೀರ್ಘವಾಗಿ ಗೋಳಾಡಿದ್ಲು. ತಚ್ಚ ನಾಕರವಂ ಕೃಷ್ಣ ನೃಶಂಸಾ ಜೀವಿತ ಪ್ರಿಯ ಇದಾನೀಂ ಮಾಂ ಗತಾ ತತ್ರ ಕಿಮ್ನು ವಕ್ಷ್ಯತಿ ಫಾಲ್ಗುಣಿ. ಉತ್ತರ ನೆಪತದ್ಭೂಪೌ ಕೃಪಣ ಪುತ್ರಗೃದ್ಧಿನಿ. ಉತ್ತರೆ ತನ್ನ ಮಗನ ಬಗ್ಗೆ ಹೀಗೆ ಗೋಳಾಡಿ ಅಲ್ಲಿ ನೆಲದ ಮೇಲೆ ಬಿದ್ದುಬಿಟ್ಲು. ಅವಳು ಗೋಳಾಡಿದ್ದೆಲ್ಲ ವರ್ಣನೆ ಇರುವುದು ಇಲ್ಲಿ. ಕೃಷ್ಣ ಒಂದು ಬಾರಿ ದ್ವಾರಕೆಗೆ ಹೋಗಿ ಮರಳಿಗೆ ಬಂದ ಮೇಲೆ ಮುಂದೆ ಅಂಕಮಾರೋಪ್ಯ ತಮ್ಮ ಪುತ್ರಂ ಇದಂ ವಚನಮಬ್ರವೀತ್. ತನ್ನ ತೊಡೆಯ ಮೇಲೆ ಆ ಮಗುವನ್ನು ಮಲಗಿಸ್ಕೊಂಡು ಕೃಷ್ಣನಿಗೆ ಮತ್ತೆ ಪ್ರಾರ್ಥನೆ ಮಾಡಿದ್ಲು. ಉತ್ತಿಷ್ಟ ಪುತ್ರ ಪುಷ್ಯೇತಾಂ ದುಃಖಿತಾಂ ಪ್ರಪಿತಾಮಹೀಂ. ಆ ಮಗುವಿಗೆ ಅದು ಇನ್ನೂ ಸತ್ಯ ಇತ್ತು, ಸತ್ತ ಮಗುವಿಗೆ ಅವರು ಈ ಥರ ಎಲ್ಲ ಹೇಳಿದರು, ಎದ್ದು ನೋಡು, ನಿನ್ನ ತಂದೆ ಕಡೆ ನೋಡು, ನಿನ್ನ ಅಜ್ಜಂದ್ರ ಕಡೆ ನೋಡು, ಅಜ್ಜಯ್ಯ ಕಡೆ ನೋಡು ಅಂತ ಹೀಗೆಲ್ಲ ಅದಕ್ಕೆ ನಾನಾ ಥರದ ಅದನ್ನು ಎಬ್ಬಿಸುವಂಥ ಪ್ರಯತ್ನ ಮಾಡಿದರು. ಮುಂದೆ ಕೃಷ್ಣ ಆ ಮಗುವನ್ನು ಬದುಕಿಸಿದ. ಪಾದಮೂಲೇನ ಕಮಲಾಭೇನ ಬ್ರಹ್ಮರುದ್ರಾಚಿತೇನ ಚ ಪಸ್ಪರ್ಶ ಪುಂಡರೀಕಾಕ್ಷ ಆಪಾದ ತಲಮಸ್ತಕಂ. ಕೆಲವು ಕಡೆ ಈ ಶ್ಲೋಕ ಕಂಡು ಬರ್ತದೆ, ಕೆಲವು ಕಡೆ ಈ ಶ್ಲೋಕ ಇಲ್ಲ. ಪ್ರಕ್ಷಿಪ್ತ ಇರಬಹುದೇನೋ. ತನ್ನ ಪಾದಕಮಲದಿಂದ, ಬ್ರಹ್ಮರುದ್ರಾದಿಗಳಿಂದಲೂ ವಂದಿತವಾದ ಪಾದಕಮಲದಿಂದ ಆ ಮಗುವನ್ನು ಮುಟ್ಟಿದ. ಆಗ ಆ ಸ್ಪೃಷ್ಟ ಮಾತ್ರಸ್ತು ಕೃಷ್ಣೇನ ಸಬಾಲೋ ಭರತರ್ಷಭ ಶನೈಶ್ಚೈರಿ ಮಹಾರಾಜ ಪ್ರಾಪದ್ಯತ ಸಚೇತನಾಂ. ಅದು ಎದ್ದು ನಿಂತಿತ್ತು. ಆಗ ಆ ಬ್ರಹ್ಮಾಸ್ತ್ರ ಏನಿತ್ತು ಅಲ್ಲಿಂದ ಹೊರಟೋಯ್ತು. ತಥೋ ರಕ್ಷಾಂಸಿ ಸರ್ವಾಣಿ ನೇಷು ತ್ಯಕ್ವಾ ಗೃಹಂತು ತಥ. ಆ ಬ್ರಹ್ಮಾಸ್ತ್ರದ ಜೊತೆಗೇನೆ, ಬ್ರಹ್ಮಾಸ್ತ್ರದಲ್ಲಿ ದೈವೀ ಶಕ್ತಿ ಇರ್ತದೆ, ಆದರೆ ಉತ್ತರೆಯ ಗರ್ಭವನ್ನು ಕಬಳಿಸಬೇಕು ಅಂತ ಕೆಲವು ರಾಕ್ಷಸ ಶಕ್ತಿಗಳು ಕಾಯ್ತಾ ಇದ್ದವು. ಆದರೆ ಅವಕ್ಯಾವಕ್ಕೂ ಕೂಡ ಆ ಉತ್ತರೆಯ ಗರ್ಭವನ್ನು ಮುಟ್ಟುವ ಶಕ್ತಿ ಇರಲಿಲ್ಲ ಇನ್ನೂ ಕೂಡ. ಇದನ್ನು ಗಮನಿಸ್ಬೇಕು ನಾವು. ಮಗು ಸತ್ಯದ ಹೌದು, ಆದರೆ ಆ ಮಗುವಿನ ಒಂದು ಜೀವ ಪ್ರಾಯ ಅಲ್ಲೇ ಇತ್ತು. ಆ ಜೀವಕ್ಕೆ ಒಳಗಿರುವ ಆತ್ಮಕ್ಕೂ ಆ ದೇಹಕ್ಕೂ ಇರುವ ಒಂದು ಸಂಬಂಧ ಕೊಂಡಿ ಇರ್ತದಲ್ಲ, ಅದು ಮಾತ್ರ ತಪ್ಪಿತ್ತು. ಆ ಮಗುವೇ ಏನಾದರೂ ಅಲ್ಲಿ ಸ್ವರ್ಗಕ್ಕೋ ಮತ್ತು ನರಕಕ್ಕೋ ಎಲ್ಲೋ ಹೊರಟೋಗಿದ್ರೆ ಅದನ್ನು ಬದುಕಿಸೋದು ಆಗ್ತಿರ್ಲಿಲ್ಲೇನೋ. ಅಂತೂ ಅದಕ್ಕೆ ಉಸಿರಾಟ ಇರಲಿಲ್ಲ, ಚೇತನ ಇರಲಿಲ್ಲ. ಆದ್ದರಿಂದ ಇನ್ನೂ ಆ ದುಷ್ಟಶಕ್ತಿಗಳಿಗೆ ಅದನ್ನು, ಆ ಮಗುವಿನ ದೇಹವನ್ನು ಸ್ಪರ್ಶಿಸುವ ಶಕ್ತಿ ಇರಲಿಲ್ಲ, ಕಾಯ್ತಾ ಇದ್ದವು. ಆದರೆ ಆಗ ಕೃಷ್ಣ ಹೀಗೆ ಮಾಡಿದ ಮೇಲೆ ಆ ದುಷ್ಟಶಕ್ತಿಗಳೆಲ್ಲ ಅಲ್ಲಿಂದ ಹೊರಗೆ ಓಡಿ ಹೋದವು ಅಂತ ಹೀಗೆ ಅಲ್ಲಿ ಅದರ ಕಥಾ ಇದೆ. ದುಷ್ಟಶಕ್ತಿಗಳೆಲ್ಲ ಓಡಿ ಹೋದ ಮೇಲೆ ಮುಂದೆ ಆ ಮಗು ಬದುಕಿತು. ಎಲ್ಲ ಕಡೆ ದೊಡ್ಡ ಉತ್ಸವ ಏರ್ಪಟ್ಟಿತು. ತತಸ್ಥಾ ಮುದಿತಾ ಸರ್ವಾಹ ಪ್ರಶಂಸುರ್ ಜನಾರ್ದನಂ. ಮತ್ತೆ ಇದೇ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಪಂಚಪಾಂಡವರು ಅಲ್ಲಿಗೆ ಬಂದರು.
ಮಾಸಜಾತಸ್ತು ತೇ ವೀರ ಪಿತಾ ಭವತಿ ಭಾರತ ಅಥಾಜಗ್ಮುಸ್ಸು ಬಹುಲಂ ರತ್ನಮಾದಾಯ ಪಾಂಡವಾಹ. ಈ ಅಭಿಮನ್ಯು ಜನಿಸಿ 1 ತಿಂಗಳಾಗಿತ್ತು. ಆಗ ಈ ಪಾಂಡವರೆಲ್ಲರೂ ಕೂಡ ಅಶ್ವಮೇಧ ಯಾಗಕ್ಕೆ ಬೇಕಾದಂಥ ದೊಡ್ಡ ಪ್ರಮಾಣದ ಸಂಪತ್ತು ಅದನ್ನೆಲ್ಲ ತಗೊಂಡು ಅಲ್ಲಿಗೆ ಬಂದರು ಅಂತ ಹೀಗೆ ಮಹಾಭಾರತ ಅದರ ಕಥೆಯನ್ನು ಹೇಳ್ತದೆ. ತಾತ್ಪರ್ಯ ನಿರ್ಣಯದಲ್ಲಿ ಅದರ ಬಗ್ಗೆ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಕೃಷ್ಣ ಬಂದ ಮೇಲೆ ಪಾಂಡವರು ಎಷ್ಟು ದಿವಸ ಬಿಟ್ಟು ಬಂದರು, ಈ ಎಲ್ಲ ಕಥೆಗಳನ್ನು ನಾವು ಸಣ್ಣ ಸಣ್ಣ ಅಂಶಗಳನ್ನು ಕೂಡ ಗಮನಿಸ್ಲಿಕ್ಕೆ ಕೂತ್ಕೊಂಡ್ರೆ ಸ್ವಲ್ಪ ಮತ್ತು ಮಹಾಭಾರತದಲ್ಲಿಯೂ ತಾತ್ಪರ್ಯ ನಿರ್ಣಯದಲ್ಲೂ ವ್ಯತ್ಯಾಸ ಕಾಣೋದು ಸಹಜ ಆಗಿಬಿಡ್ತದೆ. ಅಂತೂ ಕೃಷ್ಣ ದ್ವಾರಕೆಗೆ ಹೋದವನು ಅಶ್ವಮೇಧ ಯಾಗಕ್ಕೆ ಅಂತ ಮರಳಿ ಬಂದಲ್ಲ, ಆ ಬಂದಾಗಲೇ ಆ ಮಗು ಹುಟ್ಟಿತು, ಅದು ಸತ್ತಿತು, ಅದನ್ನು ಕೃಷ್ಣ ರಕ್ಷಿಸಿದ. ಪ್ರತ್ಯಕ್ಷಮಾತ್ಮನಾ ಗರ್ಭೆ ರಕ್ಷಿತಂ ಪ್ರಸವೇ ಹತಂ ಪುನರುಜ್ಜೀವಯಾಮಾಸ. ಈ ಭಗವಂತ ಆ ಮಗುವನ್ನು ಮತ್ತೆ ರಕ್ಷಿಸಿದ. ಕೇಶವ ಪಾರ್ಥತಂತವೇ. ಯಾಕೆ ರಕ್ಷಿಸಿದ ಅಂದರೆ ಪಾರ್ಥತಂತವೇ, ಇವರೇನು ಪಾಂಡವರಿದ್ದಾರೆ ಅವರ ಸಂತಾನ ಮುಂದುವರಿಯಬೇಕಾಗಿತ್ತು. ಆ ಸಂತಾನಕ್ಕೆ ಏಕೈಕ ಆಶ್ರಯ ಈ ಭಗವಂತ. ಅದಕ್ಕಾಗಿ ಅವನನ್ನು ಅದನ್ನು ರಕ್ಷಿಸಿದ ಅಂತ ಅದರ ತಾತ್ಪರ್ಯ. ಕೇಶವ ಪಾರ್ಥತಂತವೇ ತದೈವ ವಿವಿಷು ಪಾರ್ಥಾ ಸಕೃಷ್ಣಾ ಸ ಧನೋಚ್ಚಯ. ಅದೇ ಸಂದರ್ಭದಲ್ಲೇ ಅವರು ಬಂದರು, ಪಾಂಡವರು ಕೂಡ ಅಲ್ಲಿಗೆ ಬಂದು ಮುಟ್ಟಿದರು. ತನ್ನ ಮೊಮ್ಮಗುವನ್ನು ಈ ಕೇಶವ ರಕ್ಷಣೆ ಮಾಡಿದ್ದಾನೆ ಅಂತ ಗೊತ್ತಾಯಿತು. ಧರ್ಮರಾಜನಿಗೆ ಬಹಳ ಸಂತೋಷ ಆಯಿತು. ಅದರಿಂದ ದೊಡ್ಡ ಪ್ರಮಾಣದಲ್ಲಿ ಸಂಪತ್ತನ್ನು ಎಲ್ಲ ಕಡೆ ದಾನ ಮಾಡಿದ. ಪಾಂಡವೈ ಪುರುಷೈಶ್ಚ ಅನ್ಯೈ ಸಂಸ್ತುತಃ ಪ್ರಣತೋ ಹರಿಹಿ. ಆ ಕೃಷ್ಣ ಆ ಪಂಚಪಾಂಡವರ ಮತ್ತಿತರರ ಸ್ತೋತ್ರವನ್ನೆಲ್ಲ ಸ್ವೀಕಾರ ಮಾಡಿದ. ಮಹಾಭಾರತ ಹೇಳ್ತದೆ, ಪಂಚಪಾಂಡವರು ಸಮೀಪಕ್ಕೆ ಬಂದ ಮೇಲೆ ಈ ಕೃಷ್ಣ ತನ್ನ ಮಂತ್ರಿಗಳು ಇವರೆಲ್ಲರನ್ನು ಕರ್ಕೊಂಡು ಆ ಪಂಚಪಾಂಡವರನ್ನು ಎದುರುಗೊಳ್ಳಿಕ್ಕೆ ಹೋದ ಅಂತ. ತೇ ಸಮೇತ ಯಥಾ ಧರ್ಮಂ ಪಾಂಡವಾಹ ವೃಷ್ಣಿಭಿ ಸಹ ವಿವಿಷು ಸಹಿತ ರಾಜನ್ ಪುರಂ ವಾರಣ ಸಾಹ್ವಯಂ ಅಂತ. ಹೀಗೆ ಸ್ವಲ್ಪ ವ್ಯತ್ಯಾಸ ಇದೆ ಮಹಾಭಾರತದಲ್ಲಿ. ನಾವಿವತ್ತು ನೋಡ್ತಿರುವಂಥ ಮಹಾಭಾರತದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅದೇನೇ ಇರಲಿ, ನಮಗೆ ಇದೊಂದು ಕಥಾ ಗೊತ್ತಿರಲಿ ಇಷ್ಟೇ. ಹೀಗೆ ಮಹಾಭಾರತದ ಆ ಕಥೆಯನ್ನು ನಾವು ವ್ಯತ್ಯಾಸ ಆಗಿದ್ದನ್ನು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಕಡೆಗಣಿಸಬೇಕು. ದ್ವಾರಕೆಗೆ ಹೋಗಿದ್ದ, ಮರಳಿ ಬಂದ, ಆಗ ಶಿಶು ಜನಿಸಿತ್ತು, ಅಷ್ಟನ್ನು ನಾವು ನೋಡಿದರೆ ಸಾಕಾಗ್ತದೆ. ಪೌತ್ರ ಜನ್ಮನಿ ಹೃಷ್ಟಾತ್ಮ ವಾಸುದೇವಂ ನನಾಮಚ. ತನ್ನ ಮಗರ ಮೊಮ್ಮಗು ಹೀಗೆ ಹುಟ್ಟಿದ್ದನ್ನು ಗಮನಿಸಿದ ಧರ್ಮರಾಜ ಕೃಷ್ಣನಿಗೆ ನಮಸ್ಕಾರ ಮಾಡಿದ. ಮುಂದೆ ಆತ ಅಶ್ವಮೇಧ ಯಾಗ ಮಾಡಿದ ಅಂತ ಹೀಗೆಲ್ಲ ಅಲ್ಲಿ ಕಥಾ ಕೇಳಿ ಬರ್ತದೆ. ನಮಗೆ ಅಲ್ಲಿ ಏನೇನು ವಿವಾದ ಇತ್ತು, ಆ ವಿವಾದಕ್ಕೆ ವಿಷಯವಾದಂಥ ಕಥೆಗಳೇನಿತ್ತು ಅದನ್ನೆಲ್ಲ ನಾವೀಗಾಗಲೇ ನೋಡಿ ಆಗಿದೆ. ಅದಕ್ಕಿಂತ ಹೆಚ್ಚಿನದನ್ನು ನಾವಿನ್ನೇನು ನೋಡಬೇಕಾದ ಕಾರಣ ಏನಿಲ್ಲ. ಮಹಾಭಾರತದಲ್ಲಿ ಬಂದದ್ದನ್ನು ಕೂಡ ಅದರ ಅಧ್ಯಾಯಗಳಲ್ಲಿ ಬಂದದ್ದನ್ನು ಹೇಳಿದೆ. ಮುಂದೆ ಇರುವುದು ಆ ಅಶ್ವಮೇಧ ಯಾಗದ ವಿವರಣೆನೇ ಇರೋದು ಮಹಾಭಾರತದಲ್ಲಿ. ಭಾಗವತದಲ್ಲೂ ಕೂಡ ನಾವೀಗಾಗಲೇ 19 ಶ್ಲೋಕಗಳನ್ನೇನು ನೋಡಿ ಮುಗಿಸಿದ್ದೀವಲ್ಲ, ಅಲ್ಲಿಂದ ಮುಂದೆ ಬ್ರಹ್ಮತೇಜೋ ವಿನಿರ್ಮುಕ್ತೈ ಆತ್ಮನೈ ಸಹ ಕೃಷ್ಣಯ ಪ್ರಯಾಣಾಭಿಮುಖಂ ಕೃಷ್ಣಂ ಇದಮಾಹ ಪ್ರಥಾಸತಿ. ತನ್ನ ಮಕ್ಕಳು ಇವರೆಲ್ಲರೂ ಕೂಡ ಆ ಬ್ರಹ್ಮತೇಜಸ್ಸಿನ ಬ್ರಹ್ಮಾಸ್ತ್ರದ ಹಾವಳಿಯಿಂದ ಮುಕ್ತರಾಗಿದ್ದರು. ಅದನ್ನು ನೋಡಿ ಅವಳಿಗೆ ಬಹಳ ಸಂತೋಷ ಆಯಿತು. ಆಕೆ ಮತ್ತೆ ಆ ಕೃಷ್ಣನನ್ನು ಈ ಮುಂದಿನಂಥ ಸ್ತೋತ್ರ ಮಾಡಿದ್ಲು. ನಮಸ್ತೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೆ ಪರಂ ಅಲಕ್ಷ್ಯಂ ಸರ್ವಭಾವಾನಾಂ ಅಂತರ್ಬಹಿರಪಿ ಧ್ರುವಂ ಅಂತ ಹೀಗೆ ಅವನನ್ನು ಆಕೆ ಸ್ತೋತ್ರ ಮಾಡಲಿಕ್ಕೆ ತೊಡಗಿದಳು ಅಂತ ಮುಂದೆ ಕಥಾ ಇರೋದು. ನೀನು ಆದಿಪುರುಷ, ಪ್ರಕೃತಿಯನ್ನು ಕೂಡ ಮೀರಿ ನಿಂತವನು. ಅಲಕ್ಷ್ಯಂ ಸರ್ವಭಾವಾನಾಂ, ಯಾವ ಜೀವವು ಕೂಡ, ಈ ಜಗತ್ತಿನಲ್ಲಿರುವಂಥ ಯಾವ ಜೀವವು ಕೂಡ ನಿನ್ನನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತರ್ಬಹಿರಪಿ ಧ್ರುವಂ, ನೀನು ಒಳಗೂ ಇದ್ದಿ ಹೊರಗೂ ಇದ್ದಿ.
ಅಲಕ್ಷ್ಯಂ ಸರ್ವಭಾವಾನ, ಯಾರೂ ಕೂಡ ನಿನ್ನನ್ನು ತಿಳ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ನಿನ್ನ ಕುರಿತು ಯಾವುದೇ ಲಕ್ಷಣವನ್ನು, ನಿರ್ದಿಷ್ಟವಾದಂಥ ಲಕ್ಷಣವನ್ನು ಅರಿತುಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಮಾಯೆ, ಒಬ್ಬ ನಟ ರಂಗಮಂದಿರದಲ್ಲಿ ನಾಟ್ಯ ಮಾಡ್ತಾ ಇರ್ತಾನೆ, ಅಥವಾ ಏನೋ ನಾಟಕ ಮಾಡ್ತಿರ್ತಾನೆ, ಅಭಿನಯ ಮಾಡ್ತಿರ್ತಾನೆ, ಅಥವಾ ನೃತ್ಯ ಮಾಡ್ತಿರ್ತಾನೆ. ಆಗ ಈ ನಾಟ್ಯ ಅಂದ್ರೇನು, ಸಂಗೀತ ಅಂದ್ರೇನು, ಅದರ ತಾಳ ಲಯ, ನಾಟಕದ ಹಿನ್ನೆಲೆ ಇತ್ಯಾದಿ ಎಲ್ಲ ಗೊತ್ತಿದ್ದರೆ ಅದೇನಾದರೂ ಅರ್ಥ ಆಗ್ತದೆ. ಅದಿಲ್ಲದೆ ಹೋದರೆ ಒಬ್ಬ ಮೂರ್ಖನಿಗೆ, ಸಾಮಾನ್ಯ ಮನುಷ್ಯನಿಗೆ ಏನೂ ಆ ನಟನೆ, ನಾಟ್ಯ ಇದ್ರ ಬಗ್ಗೆ ಗೊತ್ತಾಗೋದಿಲ್ಲ. ಅದರಂತೆ ನಿನ್ನ ಬಗ್ಗೆ ಯಾರಿಗೂ ಕೂಡ ಏನೂ ಗೊತ್ತಾಗೋದಿಲ್ಲ, ಅಷ್ಟು ವಿಲಕ್ಷಣವಾದಂಥ ಮಹಿಮೆ ನಿನ್ನದು ಅಂತೆಲ್ಲ ಅವರು ಆ ಕುಂತಿ ಅವನನ್ನು ಸ್ತೋತ್ರ ಮಾಡಿದ್ಲು ಅಂತಿದೆ. ಆ ಸಂದರ್ಭದಲ್ಲಿ ಕೃಷ್ಣ ದ್ವಾರಕೆಗೆ ಹೊರಟು ನಿಂತಿರಲೂ ಇಲ್ಲ, ಉತ್ತರ ಅವನನ್ನು ಕರೀಲೂ ಇಲ್ಲ, ಕುಂತಿ ಆತನನ್ನು ಸ್ತೋತ್ರ ಮಾಡಲೂ ಇಲ್ಲ. ಇದು ನಡೆದ ಘಟನೆ. ಆದರೂ ಕೂಡ ಇಲ್ಲಿರುವಂಥ ಶ್ಲೋಕಗಳನ್ನು ನಾವು ನೋಡಬೇಕಾಗಿದೆ. ಅದನ್ನು ಒಂದೆರಡು ಶ್ಲೋಕಗಳನ್ನು ಇವತ್ತು ನೋಡಿದ್ದೀವಿ. ಮುಂದೆ ಇದಕ್ಕೆ ಸಂಬಂಧಪಟ್ಟ ಶ್ಲೋಕಗಳನ್ನು ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ನಡೆದ ವಿಮರ್ಶೆ ಏನು ಅಂತ ಈ ಹಿಂದಿನ ಭಾಗದಲ್ಲಿ, ಈ ಭಾಗದಲ್ಲಿ ನಾನು ಹೇಳಿದ್ದೇನೆ. ಈ ಎಲ್ಲ ಘಟನೆಗಳನ್ನು ಕೂಡ ಬಹಳ ಎಚ್ಚರಿಕೆಯಿಂದ ಎಲ್ಲ ಶ್ರೋತೃಗಳು ಗುಡಕ್ಕೆ ಗಮನಿಸಬೇಕು. ವಿದ್ವಾಂಸರ ಗಮನಕ್ಕೆ ಇದು ಯಾವುದಾದ್ರೂ ಬಂದರೆ ಅವರು ಕೂಡ ಆತ್ಮೀಯತೆಯಿಂದ ಇದನ್ನು ಗಮನಿಸಬೇಕು. ಅನೇಕ ವಿಷಯಗಳನ್ನ ನಿರಾಕರಣೆ ಮಾಡಿರಬಹುದು, ಅದರಲ್ಲಿ ಯಾವುದೇ ಉದ್ದಟತನ ಇಲ್ಲ. ನಾನು ಹೇಳಿದ್ದು ತಪ್ಪು ಕೂಡ ಇರಬಹುದು, ಆದರೆ ಅದರ ಹಿಂದೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಇದೆ. ಅಷ್ಟನ್ನು ನೀವು ಗಮನಿಸಿದರೆ ಸಾಕು. ನನ್ನ ಅಭಿಪ್ರಾಯಗಳನ್ನು ಎಲ್ಲ ವಿದ್ವಾಂಸರು ಒಪ್ಪಬೇಕಾಗಿಲ್ಲ, ಜನಸಾಮಾನ್ಯರು ಕೂಡ ಒಪ್ಪಬೇಕಾಗಿಲ್ಲ. ಆದರೆ ಇಷ್ಟನ್ನೆಲ್ಲ ಹೇಳುವುದಕ್ಕಿಂತ ಮುಂಚೆ ಇಂಥ ಅನೇಕ ಸಂಗತಿಗಳನ್ನು, ಸಣ್ಣ ಪುಟ್ಟ ಅಂಶಗಳನ್ನು ಕೂಡ ಬೇರೆ ಬೇರೆ ಕಡೆ ಬಂದದ್ದನ್ನು, ತಾತ್ಪರ್ಯ ನಿರ್ಣಯದಲ್ಲಿ, ಮಹಾಭಾರತದಲ್ಲಿ, ಭಾಗವತದಲ್ಲಿ ಬಂದದ್ದನ್ನೆಲ್ಲ ಒಂದು ತುಲನಾತ್ಮಕ ಅಧ್ಯಯನದ ಮೂಲಕ ಹೊರಗೆ ಹಚ್ಚುವಂಥ ಪ್ರಯತ್ನ ಮಾಡಿದ್ದೇನೆ. ಆಮೇಲೆ ನಿಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸುವಂಥ ಪ್ರಯತ್ನ ಮಾಡಿದ್ದೇನೆ. ಮತ್ತು ಈ ಮೂಲಕ ಆ ಕಥೆಗಳನ್ನೆಲ್ಲ ನಂಬಿಕೊಂಡು ಬಂದಿರುವಂತಹ ಜನಸಾಮಾನ್ಯರ ಶ್ರದ್ಧೆಯ ಅಡಿಪಾಯವನ್ನೇ ಅಲುಗಾಡಿಸುವಂಥ ಪ್ರಯತ್ನ ಏನೂ ಮಾಡ್ತಿಲ್ಲ. ನಾವು ಹೀಗೆ ಮಾಡಿಬಿಟ್ರೆ ಜನರಿಗೆ ಭಾವನೆಗೆ ಧಕ್ಕೆ ಬರ್ತದಲ್ಲ, ಅದರಿಂದ ಇದು ಮಾಡಬಾರ್ದು, ನಾವು ಸುಮ್ಮನೆ ಇದ್ದು ಬಿಡಬೇಕು, ಹೇಗಿದ್ದಂತೆ ಕಥೆ ಹೇಳಿಬಿಟ್ರೆ ಸಾಕು, ಅಲ್ಲಿದ್ದಕ್ಕಿದ್ದಂತೆ ಆ್ಯಸ್ ಇಟ್ ಈಸ್ ಅಂತ ಆಲೋಚನೆ ಮಾಡಿದರೆ ವಿಮರ್ಶೆ ಅಂತ ಅನ್ನೋದು ಬೆಳೆಯುವುದೇ ಇಲ್ಲ. ನಮ್ಮ ಅಧ್ಯಯನ ಯಾವ ಆಳಕ್ಕೆ ಇಳಿಬೇಕೋ ಆ ಆಳಕ್ಕೆ ಇಳಿಯದೆ ತುಂಬ ಸ್ಥೂಲವಾಗಿ ಹೋಗ್ತದೆ. ನಮಗದರಿಂದ ವಿಶೇಷ ಏನು ಲಾಭ ಆಗಬೇಕು, ಜ್ಞಾನದ ಲಾಭ, ಅದು ಆಗದೆ ಹೋಗುವಂಥ ಪ್ರಸಂಗ ಇರ್ತದೆ. ಅದಕ್ಕಾಗಿ ಇಷ್ಟು ಶ್ರಮಪಟ್ಟು ಅದನ್ನು ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಅದು ನಿಮಗೆ ಸರಿಯಾದರೆ ಸ್ವೀಕಾರ ಮಾಡಿ, ಸರಿಯಾಗದೆ ಹೋದರೆ ಅದನ್ನು ಬಿಟ್ಟುಬಿಡಿ. ಸಮಾಜದಲ್ಲಿ ವಿಮರ್ಶೆ ಮಾಡಲಿಕ್ಕೆ, ಇದನ್ನು ಹಚ್ಚಲಿಕ್ಕೆ ಅನೇಕ ಜನ ಜ್ಞಾನಿಗಳಿದ್ದಾರೆ. ಅವರ ಅಭಿಪ್ರಾಯಗಳನ್ನು ಕೂಡ ನೀವು ಆಲಿಸಬಹುದು. ನನ್ನ ಅಭಿಪ್ರಾಯ ನಾನು ಹೇಳಿದ್ದೇನೆ. ಅದರಲ್ಲಿ ಕೆಲವು ಅಭಿಪ್ರಾಯಗಳ ಬಗ್ಗೆ ನನಗೆ ದೃಢತೆ ಇದೆ, ಕೆಲವು ಅಭಿಪ್ರಾಯಗಳನ್ನು ಇನ್ನು ಮುಂದೆ ಕೂಡ ನಾನು ವಿಮರ್ಶೆಗೆ ಒಳಪಡಿಸ್ಕೋಬೇಕಾಗಿದೆ. ಯಾವ ವಿಷಯಗಳನ್ನು ನಾನು ದೃಢವಾಗಿ ನಂಬಿದ್ದೀನಿ ಅಂತ ಹೇಳಿದ್ದೀನೋ ಅದನ್ನು ಕೂಡ ಮತ್ತೆ ಯಾರಾದರೂ ಪ್ರಮಾಣ ಪುರಸ್ಸರವಾಗಿ ಅಲ್ಲಗಳಿದ್ರೆ ಅದನ್ನು ಮುಕ್ತವಾದ ಮನಸ್ಸಿನಿಂದ ನಾನು ಒಪ್ಕೋತೀನಿ ಅಂತ ಮುಕ್ತವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.